ಪ್ರತಿದಾಳಿಯಲ್ಲಿದೆ. ಯಾವ ತಂಡ ಮುಂದಿನ ಹಂತಕ್ಕೆ ತಿರುಗಡೆಯನ್ನು ಪಡೆದುಕೊಳ್ಳಿದೆ? ತಂಡದಲ್ಲಿ ಮುಂದುವರಿತಾ ಇದೆ. ಎರಡು ತಂಡಗಳು ಕೂಡ ಇದು ಹೈ ವೋಲ್ಟೇಜಿನ ಪಂದ್ಯವಾಗಿರುವ ಕಾರಣವಾಗಿ ಪ್ರೇಕ್ಷಕರನ್ನ ಸೆಳೆಯುವಂತ ಪಂದ್ಯವಾಗಿರಲಿದೆ ಈ ಹೋರಾಟ ಮತ್ತು ಪಂದ್ಯ. ಮೊದಲಾವಧಿ ಆರಂಭ ಆಗಿದೆ. ಕಣದಲ್ಲಿ ಜೂನಿಯರ್ ಮತ್ತು ಸೀನಿಯರ್ಗಳ ಸಮಾಗಮವಾಗಿರುವಂತಹ ಹನಾಹನಿಯಲ್ಲಿ ನಾವುಗಳಿದ್ದಾವೆ. ಎರಡು ತಂಡಗಳಲ್ಲಿಯೂ ಕೂಡ ಯಾವ ತಂಡ ಗೆಲ್ಲಲಿದೆ, ಯಾರು ಸೆಮಿಫೈನಲ್ನ ಕನಸುಗಳನ್ನು ಜೀವಂತವಾಗಿರಿಸಿಕೊಳ್ಳಲಿದ್ದಾರೆ, ಹೋರಾಟದಲ್ಲಿ ಕಾಣಬೇಕಾಗಿದೆ. ಬಲಭಾಗದಲ್ಲಿ ಹೋರಾಟ ಆರಂಭಿಕ ಹಂತದಲ್ಲಿ ಪಂದ್ಯ ಮುಂದುವರಿತಾರೆ. ಗ್ಯಾಲರಿಗೆ ಹೋಗಿ ಎಲ್ಲರೂ ಪ್ಲೇಸ್, ಗ್ಯಾಲರಿಗೆ ಹೋಗಿ ನೋಡಿ. ಅಲ್ಲಿ ಇಂದ ಕೂತವರಿಗೆ ಕಾಣ್ತಾ ಇಲ್ಲ, ದಯವಿಟ್ಟು ಗ್ಯಾಲರಿಗೆ ಹೋಗಿ. ಒಳಭಾಗದಲ್ಲಿ ಮಿಥುನ್ ದಾಳಿಯಲ್ಲಿ ಜವಾಬ್ದಾರಿಯನ್ನು ವಹಿಸಿಕೊಳ್ಳಬಲ್ಲ ಆಟಗಾರ, ಪ್ರೊ ಕಬಡ್ಡಿಯ ಸ್ಟಾರ್ ಆಟಗಾರ, ಬೆಂಗಾಲ್ ವಾರಿಯರ್ಸ್ ಪರವಾಗಿ ಆಡಿರ್ತಕ್ಕಂಥ ಮಿಥುನ. ಇತ್ತೀಚಿನ ದಿನದಲ್ಲಿ ಹೈ ವೋಲ್ಟೇಜ್ ಪಂದ್ಯಗಳಲ್ಲಿ ಆಡಬಲ್ಲ ಅದ್ಭುತ ಆಟಗಾರ, ಪ್ರೊ ಕಬಡ್ಡಿಯ ಸ್ಟಾರ್ ಆಟಗಾರ ರಿಟರ್ನ್ ಆಗಿದೆ. ಪ್ರೊ ಕಬಡ್ಡಿಯ ಸ್ಟಾರ್ ಆಟಗಾರ ರಕ್ಷಿತ್ ಪೂಜಾರಿ, ಬೆಂಗಳೂರು ಬುಲ್ಸ್ ತೆಲುಗು ಟೈಟನ್ಸ್ ಪರವಾಗಿ ಪ್ರೊ ಕಬಡ್ಡಿಯಲ್ಲಿ ಆಡಿದಂತ ಭಾರತಕ್ಕೆ ಜೂನಿಯರ್ ವಿಭಾಗದಲ್ಲಿ ಚಿನ್ನದ ಪದಕವನ್ನು ಗೆಲ್ಲಿಸಿಕೊಂಡಂತ ಆಟಗಾರ ರಕ್ಷಿತ್ ಬಂಧನ. ಮಹೇಂದ್ರನ ಆಕ್ರಮಣ ಡಿಫೆನ್ಸ್ ನಲ್ಲಿ 5 ಡಿಫೆಂಡರ್ಗಳಿದ್ದಾರೆ. ಮಿಥುನ ಆಕ್ರಮಣದಲ್ಲಿ ಸ್ಪರ್ಧೆಯ ಶಶಾಂಕ ಒಳಭಾಗದಲ್ಲಿ ಆಕ್ರಮಣ ಮುಂದುವರಿಸಿಕೊಳ್ಳುವಂತ ಇರಾದೆಗಳ ಮೂಲಕವಾಗಿ ಕದನ ಮುಂದುವರಿಯುತ್ತಾರೆ. ಪ್ರಮುಖ ಎರಡು ತಂಡಗಳು ಕೂಡ ಪರಸ್ಪರ ಹೋರಾಟದಲ್ಲಿದೆ. ಹರೀಶನ ಮೇಲೆ ಪ್ರಯತ್ನ ಆಗಿತ್ತು ರೈಟ್ ಕಾರ್ನರ್ ನಲ್ಲಿ. ಯಶವಂತ ತುಮಕೂರಿನ ಒಂದು ಅದ್ಭುತ ಆಟಗಾರ, ಪ್ರತಿ ಪಂದ್ಯಗಳಲ್ಲಿ ಕೂಡ ತನ್ನ ಶ್ರೇಷ್ಠವಾದ ಹೋರಾಟವನ್ನು ಗುಣಪಡಿಸಬಲ್ಲಂತ ಯಶಸ್ವಿಯಾದಂತಹ ಪ್ರಯತ್ನಗಳ ಮೂಲಕವಾಗಿ ಪಂದ್ಯಕ್ಕೆ ತಿರುವುಗಳನ್ನು ಕೊಡಬಲ್ಲ ಆಟಗಾರ. ಮುಂದುವರಿತಾ ಇದೆ ಹೋರಾಟದ ಚಿತ್ರಣ. ಮತ್ತೆ ಕಣದಲ್ಲಿ ರಂಗನ. ಈ ಕೂಟದ ಒಂದು ಲೆಕ್ಕಾಚಾರದಲ್ಲಿ ಫೈನಲ್ ಕದನದಂತೆ ಈ ಪಂದ್ಯ. ಎರಡು ತಂಡಗಳು ಕೂಡ ಗೆಲ್ಲಲೇಬೇಕಾಗಿರುವ ಒತ್ತಡದಲ್ಲಿದೆ. ಯಾವ ತಂಡ ಮುಂದಿನ ಹಂತಕ್ಕೆ ತಿರುಗಡೆಯನ್ನು ಪಡೆದುಕೊಳ್ಳಿದೆ? ಪ್ರತಿದಾಳಿ ಅವಕಾಶ ಶಿವನನ್ನ ಹೊರಗಟ್ಟುವ ಮೂಲಕವಾಗಿ ಮಿಥುನ ಆಕ್ರಮಣ. ಸೂಪರ್ ಡೂಪರ್ ದಾಳಿಯೊಂದಿಗೆ ಮರಳಿದ ಮಿಥುನ. ರಕ್ಷಿತ ದಾಳಿಯಲ್ಲಿ ಒಳಭಾಗದ ಹೋರಾಟದ ಚಿತ್ರಣ ಬದಲಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಪಂದ್ಯ. ಪ್ರಮುಖ ಎರಡು ತಂಡಗಳು ಕೂಡ ಪರಸ್ಪರ ಬೋನಸ್ ಒಂದಿಗೆ ರಕ್ಷಿತ್ ವಾಪಸ್. ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಅವಳಿ ಡಿಫೆಂಡರ್ಗಳ ಮಧ್ಯೆ ಕದನ. ಪ್ರತಿ ಹೋರಾಟದ ನಿರಂತರತೆಯಲ್ಲಿ ಪಂದ್ಯ. ಸಮರಾಂಗಣದಲ್ಲಿ ಮತ್ತೆ ಮುನ್ನಡೆಯಲ್ಲಿ ಲಿಂಗೇಶ್ವರ ಸ್ಪೋರ್ಟ್ಸ್ ಕ್ಲಬ್, ಅನ್ನಪೂರ್ಣೇಶ್ವರಿ ಸ್ಪೋರ್ಟ್ಸ್ ಕ್ಲಬ್ ತಂಡಗಳ ಮಧ್ಯೆ ಈ ಪಂದ್ಯವನ್ನು ಕಾಣ್ತಾ ಇದ್ದಾವೆ. ಬಿಟ್ಟ ಪ್ರಯತ್ನಗಳ ರೋಚಕ ಕಹಾನಿ. ರಕ್ಷಿತ್ ಮೂಲಕವಾಗಿ ಅಂಕಣ
ಮತ್ತೆ ಅಂಕದ ಬೋನಸ್ ಸಿಂಗಲ್. ಯಶಸ್ವಿಯಾದ ಕಮಾಯಿಗಳೊಂದಿಗೆ ಮೆಥಲ್ ನಿರ್ಗಮನ 9-5 ಅನ್ನುವ ಅಂಕಣಕ್ಕೆ ಆಧಾರದಲ್ಲಿ ಬಂದಿದೆ. ಮುನ್ನಡೆಯನ್ನು ಉಳಿಸಿಕೊಳ್ಳುವ ಹೆಜ್ಜೆಯಲ್ಲಿ ರಣಾಂಗಣದಲ್ಲಿ ಬಂದರೆ ಬೋನಸ್ ನೀಡಲಾಗಿದೆ. ಆಟಗಾರನಿಗೆ ಚಿತ್ರಣ ಬದಲಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಪಂದ್ಯ ಪರಿಣಾಮಕಾರಿ ಹೆಜ್ಜೆಯಲ್ಲಿದೆ. And of course, time out. ಅವರು ಸೌಂಡ್ ಕಮ್ಮಿ ಮಾಡ್ತಿದ್ರು ಅವಾಗ ಸರಿಯಾಗಿ ನಾನು ಕರ್ಸ್ಕೊಂಡಿದ್ರೆ ಸೌಂಡ್ ಸರಿಯಾಗಿ ಹಾಕ್ಬೇಕಿತ್ತು. ಸೌಂಡ್ ಬಾಕ್ಸಲ್ಲಿ ಬರುತ್ತೆ ಸೌಂಡ್ ನಾಳೆ ಮಾತಾಡಿ ನೀವು ಸರಿ ಇಲ್ಲ ಸರ್ ನಿಮ್ಮ ಕೆಲಸ ನೀವು ಮಾಡ್ತೀರ ತೊಂದರೆ ಪಂದ್ಯದಲ್ಲಿ ಮತ್ತೆ ಮುಂದುವರಿದ ಲೋಹೈ ಜೂನಿಯರ್ ನ್ಯಾಷನಲ್ ಕರ್ನಾಟಕ ತಂಡದ ರಾಜ್ಯ ತಂಡದ ನಾಯಕ ಲೋಹಿತ್ ಆಕ್ರಮಣದಲ್ಲಿ ಎರಡು ತಂಡಗಳಲ್ಲಿಯೂ ಕೂಡ ಯಶಸ್ವಿಯಾದ ಆಟಗಾರಗಳಿದ್ದಾರೆ. ಪಂದ್ಯ ಮುಂದುವರಿಸಿಕೊಳ್ಳಬಲ್ಲ ಚಿತ್ರಣ ಬದಲಿಸಿಕೊಂಡಂತೆ ಎರಡು ತಂಡಗಳ ಪ್ರತಿ ಹೋರಾಟವನ್ನು ನಾವು ಕಾಣ್ತಾ ಇದ್ದೇವೆ. ಯಾವ ತಂಡ ಗೆಲುವಿನ ಅಂಚಿಗೆ ತಲುಪಲಿದೆ? ಶಶಾಂಕ ಆಕ್ರಮಣದಲ್ಲಿ ಪಂದ್ಯ ಬಳಸಿಕೊಳ್ಳಬಲ್ಲ ಹೆಜ್ಜೆ ಪ್ರತಿ ದಾಳಿಯಲ್ಲಿದೆ. ಆಕ್ರಮಣ ಶಶಾಂಕ 2 ಪಾಯಿಂಟ್ಸ್, ಮಲ್ಟಿಪಲ್ ಪಾಯಿಂಟ್ ಬರ್ತಾ ಇದೆ ಪಂದ್ಯದಲ್ಲಿ. ಬೆಲ್ಲನೆ ಹಿಡಿತಗಳ ಸರದಾರಿಕೆ. ನಾ ಸೌಂಡ್ ಕಮ್ಮಿ ಮಾಡಬೇಡಿ ಅಲ್ಲ ಪ್ಲೀಸ್, ಮೈಕ್ ಇಟ್ಟು ಸೀದಾ ಹೋಗ್ತೀನಿ ನಾನು. ಈ ರೀತಿ ಮಾಡಿದ್ರೆ ಸೌಂಡ್ ಕಮ್ಮಿ ಮಾಡಿ ಪ್ಲೀಸ್. ಎಷ್ಟೆಲ್ಲ ಹೇಳಿದ್ದೀವಿ ಹೋಗ್ಬಿಡ್ತವೆ. ಸ್ಪರ್ಧೆಯ ಪ್ರತಿದಾಳಿಗಳಲ್ಲಿ ಹೋರಾಟವನ್ನು ಕಾಣ್ತಾ ಇದ್ದಾರೆ. ನಿರಂತರ ಹೆಜ್ಜೆಯ ಪಯಣಗಳು ಮುಂದುವರಿದ್ದಾರೆ. ಕಣದಲ್ಲಿ ಮತ್ತೆ ರಥನ ಆಕ್ರಮಣಕಾರಿ ಆಟದ ಮೂಲಕ ಶ್ರೇಷ್ಠವಾದ ನಿಯಂತ್ರಣವನ್ನು ಸಾಧಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಪಂದ್ಯ. ಯಶವಂತ ಯಾವ ಹಂತಕ್ಕೆ ತಲುಪಲಿದೆ ಪಂದ್ಯ? ಹೋರಾಟದ ಚಿತ್ರಣವನ್ನ ಪರಿಪೂರ್ಣವಾಗಿ ಬಳಸಿಕೊಳ್ಳಬಲ್ಲ ಹೆಜ್ಜೆಯ ಯಶವಂತ ದಾಳಿಯ ಪ್ರತಿ ಅವಕಾಶವನ್ನು ಪಡೆದುಕೊಳ್ಳಬಲ್ಲಂತೆ. ಎರಡೂ ತಂಡಗಳಲ್ಲಿ ಬಸ್ ಗ್ರೀನ್ ಕಾರ್ಡ್ ಪಡ್ಕೊಳ್ತಾರೆ. ತಂಡಕ್ಕೆ ವಾರ್ನಿಂಗ್ ಅನ್ನು ನೀಡ್ತಾ ಇದ್ದಾರೆ. ಸಮರ್ಪಕ ಹೆಜ್ಜೆಯ ಅನುಭವಗಳ ಆಟ ಮುಂದುವರಿತಾದ ಶಶಾಂಕನ ಆಕ್ರಮಣ. ಪಂದ್ಯದಲ್ಲಿ ಹಿಡಿತದಗಳು ಒಳಭಾಗದ ಹೋರಾಟ. ಶಶಾಂಕ ಯಶಸ್ವಿ ಆಟ. ಡಿಸಿಷನ್ ಇನ್ನು ಸಿಂಗಲ್ ಪಾಯಿಂಟ್. ಡಿಸಿಷನ್ ಇನ್ನು ಅಫಿಷಿಯಲ್ ಟೈಮ್ಔಟ್. ಅಫಿಷಿಯಲ್ ನ ಟೈಮ್ಔಟ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಮುನ್ನಡೆಯ ಅಂತರವನ್ನು ಕುಗ್ಗಿಸಿಕೊಳ್ಳಬಲ್ಲ ವಿಶ್ವಾಸದ ಹೆಜ್ಜೆಗಳ ಮೂಲಕ 2 ಪಾಯಿಂಟ್ಸ್, ಮಲ್ಟಿಪಲ್ ಪಾಯಿಂಟ್. ಹದಿನೈದು 11ರಲ್ಲಿ ಅನ್ನಪೂರ್ಣೇಶ್ವರಿ
ಸ್ಪರ್ಧೆಯ ಕಣದಲ್ಲಿ ಮತ್ತೆ ಹೋರಾಟಗಳು ಮುಂದುವರಿತಾ ಇದೆ. ಸರ್ ಪಾಯಿಂಟ್ ಹೇಳಿ ಸರ್ ಪಾಯಿಂಟ್ ಸ್ಪೆಕ್ಟಾಕಲ್ ಸಾಂಗ್ ಆಗಿದೆ. ಟ್ರಿಪಲ್ ಡಿಫೆಂಡರ್ಗೆ ಮಧ್ಯೆ ರತನ್ ಹಾಸನ ದಾಳಿಯಲ್ಲಿರುವ ಆಟಗಾರ ರತನ್ ರೋಲಿಂಗ್ ಎಸ್ಕೇಪ್. ಯಶಸ್ವಿಯಾದ ಆಟ ಕಣದಲ್ಲಿ ಇರುತ್ತದೆ. ಸರ್ ಪಾಯಿಂಟ್ ಮುಂದುವರಿತಾರೆ. ಯಶವಂತ ದಾಳಿಯ ಅನುಮೋದನೆಯಲ್ಲಿ ಆಟ ನೋಡಿ. ಪ್ಲೇಯರ್ಸ್ಗಳಿಗೆ ನಿನ್ನೆಯ ಎಲ್ಲಿ ಊಟ ಕೊಟ್ಟಿದ್ದಾರೆ ಆ ಶಾಲೆಯ ವಾತಾವರಣ, ಅಲ್ಲೇ ನಿಮಗೆ ಊಟದ ವ್ಯವಸ್ಥೆ. ಯಶವಂತ್ ನಿರ್ಗಮನ. ರತನ್ ಹಾಸನ ಆಕ್ರಮಣದಲ್ಲಿ ಸೂಪರ್ ಟ್ಯಾಕ್ಲಿಂಗ್ ಓವರ್ ಆಗಿದೆ. ಲೋಹಿತ್ ಯಶವಂತ ಕರ್ನಾಟಕ ಜೂನಿಯರ್ ನ್ಯಾಷನಲ್ ತಂಡದ ಆಟಗಾರ ಲೋಹಿತ್. ಅಂಕದ ಜೊತೆಗೆ ಪಾರಾಗುವ ಬೇಡ. ಸರ್ ಪಾಯಿಂಟ್ ಪ್ಲೀಸ್. 14-16 ಅನ್ನಪೂರ್ಣೇಶ್ವರಿಯ ಮುನ್ನಡೆ. 16-14 ಯಶವಂತ ಆಟದಲ್ಲಿ ರಂಗೇರಿಸಬಲ್ಲಂತ ಯುವ ಚತುರ. ದಾಳಿ ಆಕ್ರಮಣ ಆರಂಭ ಆಗಿದೆ. ಅನ್ನಪೂರ್ಣೇಶ್ವರಿ ಬೋನಸ್ ಪ್ಲಸ್ 2. ಬಾಬಾ 19-14 ಅನ್ನಪೂರ್ಣೇಶ್ವರಿ. ಪಂದ್ಯ ಮುಂದುವರಿತಾ ಇದೆ. ಸೂಪರ್ ಟ್ಯಾಕ್ಲಿಂಗ್ ಓವರ್ ಆಗಿದೆ. ಲೆಫ್ಟ್ ಕಾರ್ನರ್ ನಲ್ಲಿ ಶಿವ, ರೈಟ್ ಕಾರ್ನರ್ ನಲ್ಲಿ ಮಹೇಂದ್ರ ಗೆಡ್ಡೆ. ದಾಳಿಯಲ್ಲಿ ರಕ್ಷಿತ್ ಪೂಜಾರಿ. ಆಟ ಮುಂದುವರಿಸಿಕೊಳ್ಳುವಂತ ಮಕ್ಕಗಳಲ್ಲಿ ಸೂಪರ್ ಟ್ಯಾಕಲ್ ಶಿವ ಪ್ರಮುಖ ಆದೆ ಆದೆ ಆದೆ. ಅಲ್ಪ ಮುನ್ನಡೆಯಲ್ಲಿದ್ದ ತಂಡ ಮೆಲ್ಲನೆ ಮರಳಿತಾ ಇದೆ. 19-15 ರೈಟ್ ಸರ್ ಪಾಯಿಂಟ್. 19-15 19-15 ಅನ್ನಪೂರ್ಣೇಶ್ವರಿ ಮುನ್ನಡೆಯನ್ನು ಉಳಿಸಿಕೊಳ್ಳುವ ಹೆಜ್ಜೆ ಸತತವಾಗಿ ಪಂದ್ಯದಲ್ಲಿದೆ. ಆದೆ 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 ಬಂಧನ. ಪಾಯಿಂಟ್ ಅಲ್ಲಿ ಬೋನಸ್ ನೀಡಲಾಗಿದೆ. 20-16 ಅಂತಿಮ ಆಟಗಾರ ಮಹೇಂದ್ರ ಗೆಡ್ಡೆ ಒಳಭಾಗದಲ್ಲಿ. ರಕ್ಷಿತ ಆಕ್ರಮಣದಲ್ಲಿ ಆಟ ಆಲೋಚಿತ ಪೂರ್ಣಾಂಗಗಳೊಂದಿಗೆ 20-19 ಒಂದೇ ಒಂದು ಅಂಕದ ಅಂತರದಲ್ಲಿ ಅನ್ನಪೂರ್ಣೇಶ್ವರಿ ಮುನ್ನಡೆಯಲಿದೆ. 20-19 ಇನ್ ಫೇವರ್ ಆಫ್ ಅನ್ನಪೂರ್ಣೇಶ್ವರಿ ಸ್ಪೋರ್ಟ್ಸ್ ಕ್ಲಬ್. ಗೆಲುವಿನ ಲೆಕ್ಕಾಚಾರಗಳಲ್ಲಿ ಮಿಥುನ ದಾಳಿ ಆಕ್ರಮಣ, ಪ್ರತಿದಾಳಿಯಲ್ಲಿ ಸ್ಪರ್ಧೆ. ಮಿಥುನ್ ಬೋನಸ್ ಸಿಂಗಲ್. 20-19 22-19 ಅನ್ನಪೂರ್ಣೇಶ್ವರಿ. 22-19 ರತನ್ ಹಾಸನ ದಾಳಿಯಲ್ಲಿರುವ ಆಟಗಾರ ಜೂನಿಯರ್ ರತನ. CSF ಹರೇಶ್ ಪ್ರಯತ್ನ ವ್ಯರ್ಥ. ಎರಡು ತಂಡ
ಆಟಗಳಲ್ಲಿಯೂ ಕೂಡ ಅಪ್ರತಿಮ ಸಾಧಕ ಆಟಗಾರರು. ಮಿಥುನ್ ಗೌಡ ಎಂತ ಆಟ! ಮಿಥುನ ಆಕ್ರಮಣದ ಮೂಲಕ ಶಶಾಂಕ ನಿರಂತರವಾದ ಪಯಣವನ್ನು ಮುಂದುವರಿಸಿಕೊಳ್ಳುವ ಮೂಲಕವಾಗಿ ಕಣದಲ್ಲಿ ಆಕ್ರಮಣಕಾರಿ ಹೋರಾಟ. ಹೋರಾಟ ಚಿತ್ರವನ್ನು ಬೆಳೆಸಿಕೊಳ್ತಾರೆ ಡಿಫೆಂಡರ್ಗಳ ಕಾಯ್ಸಲಕ. ಸಮರ್ಪಕವಾದ ಹೆಜ್ಜೆಯ ಅನುಭವದ ಆಟದ ಮೂಲಕವಾಗಿ ಮಿಥುನ್ ಗೌಡ ದಾಳಿಯ ಆಕ್ರಮಣದಲ್ಲಿ ಎರಡು ತಂಡಗಳಲ್ಲಿ ಶ್ರೇಷ್ಠ ಪ್ರದರ್ಶನವನ್ನು ಕಾಣ್ತಾ ಇದ್ದಾವೆ. ಲೆಫ್ಟ್ ಕಾರ್ನರ್ನಲ್ಲಿ ಆದರ್ಶ ಎಂತ ಹಿಡಿತ ಮೆಥನ್ ಬಂಧನ. ಪ್ರತಿ ದಾಳಿಯಲ್ಲಿ ಹೋರಾಟ ರಕ್ಷಿಸುವ ಮೂಲಕವಾಗಿ ಅಂಕಗಳ ಅಂತರ ಪಂದ್ಯದಲ್ಲಿ ನಿಖರತೆಯ ಜವಾಬ್ದಾರಿಗಳನ್ನು ವಹಿಸಿಕೊಳ್ಳಬಲ್ಲ ಹೆಜ್ಜೆ ರಕ್ಷಿತ್ ಭೂಸಾರಿ. ದಾಳಿ ಮುಂದುವರಿತಾದ ಯಾವ ಹಂತಕ್ಕೆ ತಲುಪಲಿದೆ ಪಂದ್ಯ, ಯಾರ ಪರವಾಗಿಲ್ಲದ ಪಂದ್ಯ. ಬೋನಸ್ ಗಳಿಕೆ ಸ್ಪಷ್ಟವಾದ ಲೋಹಿತ್ ಜೂನಿಯರ್ ನ್ಯಾಷನಲ್ ಕರ್ನಾಟಕ ಜೂನಿಯರ್ ನ್ಯಾಷನಲ್ ತಂಡದ ನಾಯಕ ಲೋಹಿತ್ ಮೂಲಕವಾಗಿ ಆಕ್ರಮಣ. ಅಂಕದ ಗಳಿಕೆಯೊಂದಿಗೆ ಬರುವ ವೇಳೆ ಅಂತರವನ್ನು ಕಾಯ್ದಿರಿಸಿಕೊಳ್ಳಬಲ್ಲ ಯೋಚಿತವಾದ ಕಬಡ್ಡಿಯ ಮೂಲಕ ಗುರುತಿಸಿಕೊಳ್ಳಬಲ್ಲ ಆಟಗಾರ. ಯಾರ ಪರವಾಗಿಲ್ಲದ ಪಂದ್ಯ ರಕ್ಷಿತ್ ಭೂಸಾರಿ. ಭಾರತ ತಂಡಕ್ಕಾಗಿ ಚಿನ್ನದ ಪದಕವನ್ನು ದೊರಕಿಸಿಕೊಟ್ಟ ಆಟಗಾರ, ಅಂತಾರಾಷ್ಟ್ರೀಯ ಕಬಡ್ಡಿ ಆಟಗಾರ. ಜೂನಿಯರ್ ವಿಭಾಗದಲ್ಲಿ ಮೈಸೂರಿನ ರಕ್ಷಿತ್. ಒಳಭಾಗದಲ್ಲಿ ಆಕ್ರಮಣ ಯಶವಂತ ಅಡ್ವಾನ್ಸ್ ಆಟದಲ್ಲಿ ಸೆಕೆಂಡ್ ಪೊಸಿಷನ್ ಇಂದ ಎಂತ ಆಟದಲ್ಲಿ ಯಶವಂತ ಸೂಪರ್ ಟ್ಯಾಕಲ್ಸ್ ಆನ್ ಆಗಿದೆ. ಡಿಫೆಂಡರ್ಗಳ ಮಧ್ಯೆ ಲೋಹಿತ್ ದಾಳಿಯಲ್ಲಿ ಪ್ರತಿ ಪಂದ್ಯದಲ್ಲಿಯೂ ಕೂಡ ಅದ್ಭುತವಾದ ಆಟವನ್ನು ತೋರ್ಪಡಿಸಬಲ್ಲ ಜೂನಿಯರ್ ಆಟಗಾರ. ಎಲ್ಲಿ ಪಂದ್ಯ ಮುಂದುವರಿತಾರೆ. ಶ್ರೀಲಿಂಗೇಶ್ವರ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪ್ರಮುಖ ಡಿಫೆಂಡರ್ ಆದೆ. ಮುನ್ನಡೆ ಅಂತರ ಉಳಿಸಿಕೊಳ್ಳಬಹುದು. 27-24 ಹೊನ್ನಾಂಬ ಸ್ಪೋರ್ಟ್ಸ್ ವಿರುದ್ಧವಾಗಿ ಎಡೆಹಳ್ಳಿ ತಂಡಗಳು ಅದರಲ್ಲಿ ಏನಾಗಲಿದೆ. ಮತ್ತೆ ರಥನ ಎಡೆಹಳ್ಳಿ ವಿರುದ್ಧವಾಗಿ ಹೊನ್ನಾಂಬ ಸ್ಪೋರ್ಟ್ಸ್ ದರ್ಶನ ಆರಂಭ. ಬೆಂಗಳೂರಿನ ಶಿವ ಆಟ ಆರಂಭ ಆಗಿದೆ. ತೀವ್ರತೆಯ ಹೋರಾಟಗಳಲ್ಲಿ 28-24 28-24 ಮಿಥುನ್ ಗೌಡ ದಾಳಿಯಲ್ಲಿ ಮಿಥುನ ಆಟ ಆಕ್ರಮಣ 30-24 ಡುಬ್ಕಿಗೆ ಯಶಸ್ವಿ ಆಟ. 6 ಅಂಕಗಳ ಅಂತರದಲ್ಲಿ ಅನ್ನಪೂರ್ಣೇಶ್ವರಿ ಮುನ್ನಡೆಯಲ್ಲಿ. ಹಿಂದೆ ಸೇರ್ಕೋಣ ಅಲ್ಲಿ ಆಗ್ರೆ ಪ್ಲೇಯರ್ ಬೇಡವಾ? ಮೊದಲ ಲೀಗ್ ಸ್ಪರ್ಧೆಗಾಗಿ ತಂಡಗಳು
ಸಿದ್ಧತೆಯಲ್ಲಿ ಈ ಪಂದ್ಯದ ತರುವಾಯವಾಗಿ ಎಡೆಯಲ್ಲಿ ಫ್ರೆಂಡ್ಸ್ ವಿರುದ್ಧವಾಗಿ ಅಂಕಣ ಕಿಳಿಯುವುದಕ್ಕೆ ಪೂರ್ವ ಸಿದ್ಧತೆ ಮುಗಿಸಿಕೊಳ್ಳಿ ಹೊನ್ನಾಂಬ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರು ದಿಲೀಪ್ ತಮ್ಮ ತಂಡವನ್ನ ಸಿದ್ಧಗೊಳಿಸಿ ನನಗೆ ನಿತಿನ್ ಕೊಟ್ಟಿ ತಮ್ಮ ತಂಡ ಒಳಾಂಗಣಕ್ಕೆ ಬರುವುದು ಈ ಬಾರಿ ಮಹೇಂದ್ರ ಗೆಂಡೆ ರೈಟ್ ಕವರ್ ಇಂದ ಆಕ್ರಮಣ ಗೆಂಡೆ ಶಿವ ಕಾಂಬಿನೇಷನ್ ಕವರ್ ವಿಭಾಗದಲ್ಲಿ ಜೂನಿಯರ್ ನ್ಯಾಷನಲ್ ಆಟಗಾರರು ಇಬ್ಬರು ಕೂಡ ಬಹಳಷ್ಟು ಸಾಧನೆಯ ಹಾದಿಯಲ್ಲಿ ಜೂನಿಯರ್ಗಳು ಟೀಚರ್ ಲಾಸ್ ಇತ್ತು ನಾವು ಹೇಳ್ತೀವಲ್ಲ ಈಗ ಇಷ್ಟು ತಂಪೆ ಟೀಚರ್ ಕೊಟ್ಟವು ಸ್ಪರ್ಧೆಯಲ್ಲಿ ಮೆಚ್ಚಿನ ಆಕ್ರಮಣದ ಮೂಲಕ ರಣಾಂಗಣದಲ್ಲಿ ಹೋರಾಟದ ಚಿತ್ರಣ ಬದಲಿಸಿಕೊಳ್ಳಬಲ್ಲ ಇರಾದೆ ಗೆಲುವಿನ ಲೆಕ್ಕಾಚಾರಗಳ ಕಡೆಗೆ ಮರಳುವ ತಂಡ ಯಾವುದು? ಪ್ರತಿ ಪಂದ್ಯದಲ್ಲಿ ಕೂಡ ಅದ್ಭುತವಾದ ಆಟಗಾರಗಳಿದ್ದಾರೆ. ಎಲ್ಲಿ ಹೈ ವೋಲ್ಟೇಜ್ ಪಂದ್ಯ ಏಕಮುಖ ಮುನ್ನಡೆಯಲ್ಲಿ ಅನ್ನಪೂರ್ಣೇಶ್ವರಿ ರಕ್ಷಿತ್ ಭೂಸಾರಿ ದಾಳಿಯ ಪ್ರಬಲ ಅವಕಾಶಗಳನ್ನು ಉಳಿಸಿಕೊಳ್ಳುವ ಮೂಲಕವಾಗಿ ಕದನ ಮುಂದುವರಿತಾರೆ. ಆಕ್ರಮಣದ ಆಟದ ಮೂಲಕ ವೇಗ ಸಚ್ಚಿರತೆಯ ವೇಗ ರೋಹಿತ್ ಅಂತಾರಾಷ್ಟ್ರೀಯ ಆಟಗಾರನಿಗೆ ಹೊರಭಾಗದ ದಾರಿ ತೋರಿಸಿದ ರೋಹಿತ್ ಒಳಭಾಗದಲ್ಲಿ ಮತ್ತೆ ಸುಶಾಂತ್ ಆಕ್ರಮಣದಲ್ಲಿ ದಿಟ್ಟತೆಯ ಪ್ರತಿ ಯೋಚನೆ ದಾಳಿಯ ಪ್ರತಿ ದಾಳಿಗಳಲ್ಲಿ ಯಶಸ್ವಿ ಆಟ ನಿರಂತರವಾದ ಪಯಣವನ್ನು ಮುಂದುವರಿಸಿಕೊಳ್ಳಬಲ್ಲ ಇರಾದೆಗಳ ಮೂಲಕವಾಗಿ ಕದನ ಮುಂದುವರಿತಾರೆ. ಯಾವ ತಂಡ ಗೆಲುವಿನ ಅಂತರವನ್ನ ಕಾಯ್ದಿರಿಸಿಕೊಳ್ಳಬಲ್ಲ ಆಟದ ಅವಕಾಶ ಮುಂದಿನ ಸ್ಪರ್ಧೆಗಾಗಿ ಹೊನ್ನಾಂಬ ಸ್ಪೋರ್ಟ್ಸ್ ಕ್ಲಬ್ ನೆಲೆಯಲ್ಲಿ ತಂಡಗಳು ಸಿದ್ಧತೆಯನ್ನು ಮಾಡಿಕೊಳ್ಳಿ. ಪಂದ್ಯ ತರುವಾಯ ಮೊದಲ ಲೀಗ್ ಕದನಕ್ಕಾಗಿ ಈ ಪಂದ್ಯ ಮುಗಿದಂತೆ ತಂಡಗಳು ಒಳಾಂಗಣಕ್ಕೆ ಬರುವುದಕ್ಕೆ ಸಿದ್ಧತೆಯಲ್ಲಿ ತಡ ಮಾಡಬೇಡಿ. ಇದು ಲೀಗ್ನ 6 ಸ್ಪರ್ಧೆಗಳು ನಡೀಬೇಕಾಗಿದೆ. ರಥದ ಆಕ್ರಮಣ ಪಂದ್ಯ ಮುಂದುವರಿಸಿಕೊಳ್ತಾ ಇದ್ದಾರೆ. ಕಾರೇಶ್ ಸಿಎಸ್ಎಫ್ ಯೋಧನ ಮೇಲೆ ಆಕ್ರಮಣದಲ್ಲಿ ಕಾರ್ನರ್ನಲ್ಲಿ ದಾಳಿ ಆಪಾದೆ ಕಮಾಲ್ ಟ್ಯಾಕಲ್ ಆದೆ ಎಂತ time out and of course start point please ಬರಿತಾದ ಶಿವ ಮಹೇಂದ್ರ ಡಿಫೆಂಡರ್ಗಳಾಗಿ ಕಾರ್ನರ್ನಲ್ಲಿ ರಕ್ಷಿತ್ ಭೂಸಾರಿ ಆಕ್ರಮಣದಲ್ಲಿ 7 ಅಂಕಗಳ ಅಂತರವನ್ನು ಬಳಸಿಕೊಂಡಿರುವಂತಹ ಪಂದ್ಯದಲ್ಲಿ ಯಾವುದೇ ಕ್ಷಣದಲ್ಲೂ ಕೂಡ ಪಂದ್ಯಗಳು ಮಾರ್ಪಾಡಾಗಬಹುದು, ಸ್ಥಾನ ಪಲ್ಲಟಗೊಳ್ಳಬಹುದು. ಹೋರಾಟವಂತೂ ಇದ್ದೇ ಇದೆ ಅಂಕಣದಲ್ಲಿ. ಪ್ರತಿ ದಾಳಿಯಲ್ಲಿ ಪಂದ್ಯಗಳು ಮುಂದುವರಿದ ಕಣದಲ್ಲಿ ಅವಕಾಶಗಳನ್ನು ಬಳಸಿಕೊಳ್ಳಬಲ್ಲ ಈ ಪಂದ್ಯ. ಮತ್ತೆ ರತನ ದಾಳಿಯ ಜವಾಬ್ದಾರಿಗಳ ಮೂಲಕವಾಗಿ ಕದನದಲ್ಲಿ ಶಿವ ಮಹೇಂದ್ರ ಅವರ ಭಾಗಕ್ಕೆ ಮಲ್ಟಿಪಲ್ ಪಾಯಿಂಟ್ ರಥನ ಮೂಲಕ ಶ್ರೀಲಿಂಗೇಶ್ವರ ಸ್ಪೋರ್ಟ್ಸ್ ಕ್ಲಬ್ ತಂಡದ ಅಂಕಣದಲ್ಲಿ ಮತ್ತೆ ವೇತಿನ
ಅನ್ನಪೂರ್ಣೇಶ್ವರಿ ನೀಡಿಂಗ್ ಬೈ 5 ಪಾಯಿಂಟ್ 35-30 ಹೋರಾಟ. ಯಶವಂತ ಆಕ್ರಮಣದಲ್ಲಿ 5 ಅಂಕಗಳ ಅಂತರವಿದೆ. ಯಾವುದೇ ಕ್ಷಣದಲ್ಲಿ ಕೂಡ ಪ್ರತಿದಾಳಿಯನ್ನ ಮಾಡಬಲ್ಲ ಸಮರ್ಥವಾದ ಆಟಗಾರಗಳು ಒಳಭಾಗದಲ್ಲಿ. ಎಡೆಹಳ್ಳಿ ಫ್ರೆಂಡ್ಸ್ ವಿರುದ್ಧವಾಗಿ ಮುಂದಿನ ಲೀಗ್ನ ಮೊದಲ ಕದನಕ್ಕಾಗಿ ಹೊನ್ನಾಂಬ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರು ಸಿದ್ಧತೆಯನ್ನು ಮಾಡಿಕೊಳ್ಳಿ ಪಂದ್ಯದ ತರುವಾಯ ಒಳಭಾಗಕ್ಕೆ ಬರುವುದಕ್ಕೆ. ಬೋನಸ್ 36-30 36-30. ಆಕೆ ಮೇಲೆ ಆಕ್ರಮಣಕಾರ ಪ್ರಯತ್ನ 36-31 36-31. 5 ಅಂಕಗಳ ಅಂತರ ಮುಂದುವರಿತಾರೆ. ಮತ್ತೆ ಬಂದ ಯಶವಂತ ಆಕ್ರಮಣದಲ್ಲಿ ಯಾವ ಹಂತಕ್ಕೆ ತಲುಪಲಿದೆ ಪಂದ್ಯ, ಯಾರ ಪರವಾಗಿಲಿದೆ ಪಂದ್ಯ, ಎಲ್ಲಿಗೆ ಸಾಗಲಿದೆ ಹೋರಾಟದ ಚಿತ್ರಣ. 5 ಅಂಕಗಳ ಅಂತರದಲ್ಲಿ ಪಂದ್ಯವಿದೆ. ನಿಯಮಗಳು ನಿರಂತರವಾಗಿ ಸುರಿದಾಗಿ ಸಹನಾಗಿದೆ. ರಾತ್ರಿ ದಾಳಿಯಲ್ಲಿದ್ದ ಆಟಗಾರನ ಮೇಲೆ ಮುನ್ನತ 32-36. ಸಾರಿ ಪಾಯಿಂಟ್ 37-32 ಅಲ್ಲ, 37-32. 37-32. 5 ಅಂಕಗಳ ಅಂತರದಲ್ಲಿ ಪಂದ್ಯ ಇದೆ. ಯಶವಂತ ಮಾತನಾಡಿ ಇಲ್ಲಿ ಏನೆಲ್ಲ ಆಗಲಿದೆ ಅನ್ನುವುದನ್ನು ಈ ದಾಳಿ ತೀರ್ಮಾನ ಮಾಡಲಿದೆ. ಪೂರ್ಣಾಂಕಗಳು 35-38. 35-38 ಅಂತರ 3 ರನ್. ಬಹಳಷ್ಟು ಅಂತರ 7 ಅಂಕಗಳ ಅಂತರ ಇತ್ತು. ಈಗ 3 ಅಂಕಗಳ ಅಂತರದಲ್ಲಿ ಪಂದ್ಯ. ಕೂಟದ ಹೈ ವೋಲ್ಟೇಜ್ ಹೋರಾಟದ ಚಿತ್ರಣ ಬದಲಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಆಟ. ಪ್ರತಿಯೊಂದು ದಾಳಿಗಳಲ್ಲಿಯೂ ಕೂಡ ಪರಿಪೂರ್ಣವಾದ ಬಂಧನ ಬೋನಸ್ ನೀಡಲಾಗಿದೆ. 39-36. 39-36 ಅಂತರ 3ರಲ್ಲಿ ಮೇತಿನ ದಾಳಿಯಲ್ಲಿ ಆಕ್ರಮಣಕಾರಿ ಹೋರಾಟವನ್ನು ಮಾಡಬಲ್ಲ ಮೇತಿನ ದಾಳಿಯ ಚತುರತೆಯನ್ನು ಉಳಿಸಿಕೊಳ್ಳಬಲ್ಲ ಹೆಜ್ಜೆ. ಯಾವ ಹಂತ 3 ಅಂಕಗಳ ಅಂತರದಲ್ಲಿ 2 ತಂಡಗಳಲ್ಲಿ ಬಂಧನ. 39-37. 39-37. ಪ್ರತಿದಾಳಿಯಲ್ಲಿ ಪಂದ್ಯ. ಮಹೇಂದ್ರ ಗೆಡ್ಡೆಯ ಪ್ರಯತ್ನ ವ್ಯರ್ಥ. 38-39. 39-38. ಹೈ ವೋಲ್ಟೇಜ್ ಪಾಯ್ಸ ವಸೂಲ್ ಪಂದ್ಯ ಆಗಿದೆ. ರೋಹಿತ್ ದಾಳಿಯಲ್ಲಿ ಆಕ್ರಮಣಕಾರಿ ಹೋರಾಟ ಮುಂದುವರಿತಾ ಇದೆ. ರಣಾಂಗಣದಲ್ಲಿ ಮತ್ತೆ ರೋಹಿತನ ಆಕ್ರಮಣ. ಒಂದೇ ಒಂದು ಅಂಕದ ಅಂತರದಲ್ಲಿ ಪಂದ್ಯವಿದೆ. ವಿಶ್ರಾಂತಿಯ ಕೋರಿಕೆ. ಎಂಟರಲ್ಲಿ ವಿಶ್ರಾಂತಿಯ ಬಳಿಕ ಮತ್ತೆ ಶಶಾಂಕ ಆಕ್ರಮಣದಲ್ಲಿ ನಲವತ್ತು 39 ಕದನ ಮುನ್ನಡೆಯಲ್ಲಿ ಶ್ರೀಲಿಂಗೇಶ್ವರ ಸ್ಪೋರ್ಟ್ಸ್ ಕ್ಲಬ್.
ಪಂದ್ಯದಲ್ಲಿ ಅಲ್ಪ ಮುನ್ನಡೆಯನ್ನು ಬಳಸಿಕೊಂಡಿರುವಂತಹ ಶ್ರೀಲಿಂಗೇಶ್ವರ ಸ್ಪೋರ್ಟ್ಸ್ ಕ್ಲಬ್ ಬಲಭಾಗದಲ್ಲಿ ಲೋಹಿತ್ ದಾಳಿಯಲ್ಲಿರುವ ಆಚಾರ ರೋಹಿತನ ಆರ್ಭಟದ ಮೂಲಕವಾಗಿ ಏನಾಗಲಿದೆ ರಣಾಂಗಣದ ರಣವಿಕ್ರಮಾಟ ಮುಂದಡೆ ಲಾಸ್ಟ್ 5 minutes super tackle is on ರಾಕಿಯ ಮೇಲೆ ಆರ್ಭಟ ಪಂದ್ಯ ಮುಂದುವರಿತಾರೆ 42-39 ರೈಟ್ 42-39 42-39ರಲ್ಲಿ ಕದನ ಮುಂದುವರಿತಾರೆ ಆಟ ಅವಕಾಶಗಳಲ್ಲಿ ಹೋರಾಟ ಚಿತ್ರಣ ಬದಲಿಸಿಕೊಳ್ಳಬಲ್ಲ ಹೆಜ್ಜೆ ಪರಿಪೂರ್ಣತೆಯಲ್ಲಿ ಪಂದ್ಯ ಯಶವಂತ ಮತ್ತೆ ಅಂತಿಮ ಆಟಗಾರ ಕಳೆದ ದಾಳಿಯಲ್ಲಿ ಕೂಡ ಅಂತಿಮ ಆಟಗಾರನಾಗಿ ಉಳಿದುಕೊಂಡಂತ ಯಶ್ ರೈಟ್ ಲಾಸ್ಟ್ 4 minutes ಕೊನೆಯ 4 ನಿಮಿಷಗಳ ಅವಧಿಯಲ್ಲಿ ಕದನ ಪಂದ್ಯ ರಥ 6 ಅಂಕಗಳ ಅಂತರದಲ್ಲಿ ಪಂದ್ಯ ಇದೆ ಎಡೆಹಳ್ಳಿ ಫ್ರೆಂಡ್ಸ್ ವಿರುದ್ಧವಾಗಿ ಹೊನ್ನಾಂಬ ಸ್ಪೋರ್ಟ್ಸ್ ತಂಡಗಳು ಲೀಗ್ನ ಮೊದಲ ಪಂದ್ಯಕ್ಕಾಗಿ ಅಂಕಣಕ್ಕೆ ಬರುವುದಕ್ಕೆ ಸಿದ್ಧತೆಯಲ್ಲಿ ಹೊನ್ನಾಂಬ ಸಿದ್ಧತೆಯಲ್ಲಿದ್ದಾರೆ ಎಡೆಹಳ್ಳಿ ಫ್ರೆಂಡ್ಸ್ ಲಾಸ್ಟ್ ಫ್ಯೂ ಮಿನಿಟ್ಸ್ ಯಶವಂತ್ ಆಕ್ರಮಣದಲ್ಲಿ ಮುಂದುವರಿತಾದ ಪಂದ್ಯ ಸಮರ್ಥ ಆಟವನ್ನ ಒಳಭಾಗದಲ್ಲಿ ತೋರ್ಪಡಿಸಿಕೊಳ್ಳಬಲ್ಲ ವಿಶ್ವಾಸದಲ್ಲಿ ಎರಡೂ ತಂಡಗಳು ಕೂಡ ಅದ್ವಿತೀಯವಾದ ಸ್ಪರ್ಧೆಯನ್ನು ಮುಂದುವರಿಸಿಕೊಳ್ಳುತ್ತಾರೆ ಪ್ರಯತ್ನ ಇತ್ತು ಪಂದ್ಯ ಮುಂದುವರಿಸಿಕೊಳ್ತಾ ಇದೆ ಏಕಮುಖವಾಗಿರುವ ಮುನ್ನಡೆ ಅಂತಿಮ ಹಂತಗಳಲ್ಲಿ ಮತ್ತೆ ಯಶವಂತ ಸರ್ವಾಂಗೀಣ ಆಟದ ಪ್ರದರ್ಶನವನ್ನು ತೋರ್ಪಡಿಸಿಕೊಳ್ಳಬೇಕಾಗಿದೆ ಏಕಾಂಗಿಯಾಗಿ ಮುಂದುವರಿಸಿಕೊಂಡಂತ ಪಂದ್ಯದಲ್ಲಿ ಸಮಯ ಕಳೆಯುವ ನಿರ್ಧಾರಗಳು ಪ್ರಕಟಗೊಳ್ಳುವ ಲಾಸ್ಟ್ ಮಿನಿಟ್ ಆಫ್ ದ ಮ್ಯಾಚ್ ಅಂತಿಮ ನಿಮಿಷ ಹೋರಾಟದಲ್ಲಿದೆ ಪಂದ್ಯ ಮುನ್ನಡೆಯ ಅವಕಾಶವನ್ನು ತೀವ್ರಗೊಳಿಸಿಕೊಳ್ಳಬಲ್ಲಿದೆ 49-44ರಲ್ಲಿ ಅಂತರ 5ರಲ್ಲಿ 5 ಅಂಕಗಳ ಅಂತರದಲ್ಲಿ ಪ್ರಸ್ತುತ ಈ ಸ್ಪರ್ಧೆಯನ್ನು ನಾವು ಕಾಣ್ತಾ ಇದ್ದೇವೆ. ಔಪಚಾರಿಕತೆಯ ಕ್ಷಣಗಳನ್ನು ಮುಂದುವರಿಸಿಕೊಳ್ಳುತ್ತೆ ಮನೆ ಎಡೆಯಲ್ಲಿ ತಂಡದ ವಿರುದ್ಧವಾಗಿ ಹೊನ್ನಾಂಬ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಡ್ತಾರೆ. ಬನ್ನಿ ಒಳಗೆ ಎಡೆಯಲ್ಲಿ ಬನ್ನಿ ಹೊನ್ನಾಂಬ ಸ್ಪೋರ್ಟ್ಸ್ ಕ್ಲಬ್ ಬನ್ನಿ.